ರಕ್ಷಿತಾ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಈ ಬಾರಿ? ರಕ್ಷಿತನು ಓಕೆ ಸರ್, ಬಟ್ ಆದ್ರೂ ಸ್ವಲ್ಪ ಅವರು ಮೆಚುರಿಟಿ ಆಗಿ ಇಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಇದು ಅನ್ಸ್ತಾ ಇದೆ ಅವ್ರು ರಕ್ಷಿತಾ ಅವರು. ಅಶ್ವಿನಿ ಗೌಡ ಅಶ್ವಿನಿ ಗೌಡ ತುಂಬಾ ಓವರ್ ಆಗಿದೆ ಸರ್ ಅವ್ರದ್ದು. ತುಂಬಾ ಅಂದ್ರೆ ಪರ್ಸನಲಿನೂ ತಗೊಳ್ತಾ ಇದ್ದಾರೆ, ಅವ್ರದ್ದು ಏನು ಸ್ವಲ್ಪ ಬಿಲ್ಡಪ್ ತರ ತಗೊಳ್ತಾ ಇದ್ದಾರೆ. ಅವಳ ಜೊತೆಲಿ ಇರ್ತಕ್ಕಂತ ಜಾನು ಅವರು ಸ್ವಲ್ಪ ಜಾನು ಅವರು ಬಂದ್ಬಿಟ್ಟು ಅವರು ಸ್ವಲ್ಪ ಅವರಿಗೆ ಇದಾಗಿದ್ದಾರೆ, ಒತ್ತಾಗಿದ್ದಾರೆ ಸರ್. ಅವ್ರನ್ನ ನೋಡ್ಕೊಂಡು ಇವ್ರು ಗೇಮ್ ಪ್ಲಾನ್ ಮಾಡೋ ತರ ಮಾಡ್ತಾ ಇದ್ದಾರೆ, ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಸರ್. ಇನ್ನು ಗಿಲ್ಲಿ ಮತ್ತೆ ಕಾವ್ಯ, ಗಿಲ್ಲಿ ಕಾವ್ಯ ಓಕೆ ಸರ್, ಪರವಾಗಿಲ್ಲ, ಚೆನ್ನಾಗೇ ಆಡ್ತಾ ಇದ್ದಾರೆ. ಅವರು ಪರ್ಸನಲ್ ಆಗಿ ಅವ್ರೇನ್ ಯಾರನ್ನು ಇದು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ, ಅವ್ರೇನ್ ಪರ್ಸನಲ್ ಆಗಿ ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಅಂದ್ರೆ ಇವತ್ತ ಕಿಚ್ಚ ಸುದೀಪ್ ಅವ್ರು ಬರ್ತಾ ಇದಾರೆ, ಯಾರಿಗೆ ಕ್ಲಾಸ್ ತಗೋಬೇಕು? ಕ್ಲಾಸು ಎಲ್ರಿಗೂ ಒಂದ್ ಟೈಮ್ ತಗೊಂಡ್ಬೇಕು ಸರ್, ಯಾಕೆಂದ್ರೆ ಎಲ್ರು ಸ್ವಲ್ಪ ಓವರ್ ಆಗಿ ಸ್ವಲ್ಪ ಇವ್ರು ನೋಡಿ ಓವರ್ ಆಗಿ ಮಾಡ್ತಾ ಇದ್ದಾರೆ. ಅಶ್ವಿನಿ ಅವ್ರ ನೋಡ್ಬಿಟ್ಟು ಓವರ್ ಆಗಿ ಎಲ್ರು ಮಾಡ್ತಾ ಇರೋದ್ರಿಂದ ಕಿಚ್ಚ ಸುದೀಪ್ ಅವ್ರು ತಗೊಂಡ್ಬೇಕು, ಎಲ್ಲಾರ್ನು ಕ್ಲಾಸ್ ತಗೋಬೇಕು. ಅದ್ರಲ್ಲೂ ಸ್ವಲ್ಪ ಇನ್ನೂ ಮುಗ್ದಿಲ್ಲ ಅವ್ರದ್ದು, ಅಶ್ವಿನಿ ಗೌಡ ಅವ್ರದ್ದು ಇನ್ನೂ ಮುಗ್ದಿಲ್ಲ, ಅವ್ರು ಸ್ವಲ್ಪ ತಗ್ಗಿಲ್ಲ ಸರ್, ಇನ್ನು ತಗ್ಗಿಲ್ಲ ಅಂತ ಹೇಳ್ಬೋದು. ಧ್ರುವಂತು ಎಲ್ಲಾ ಕಡೆನೂ ಎಲ್ಲರ ಜೊತೆ ಜಗಳ ಆಡ್ತಾರೆ ಅಂತ ಅನ್ಸುತ್ತಾ? ಧ್ರುವಂತು ಅವರು ಸ್ವಲ್ಪ ಗೇಮ್ ನ ಪ್ಲಾನ್ ಆಗಿ ಇದ್ ಮಾಡ್ತಾ ಇದ್ದಾರೆ ಸರ್, ಅಷ್ಟೇ. ಜಗಳನೂ ಆಡ್ತಾ ಇದ್ದಾರೆ, ಮತ್ತೆ ಪ್ಲಾನ್ ಇದ್ರ ಮಾಡ್ತಾ ಇದ್ದಾರೆ. ಧನುಷು ಓಕೆ, ಪರವಾಗಿಲ್ಲ. ಅಂದ್ರೆ ನಿನ್ನೆ ಯಾವ್ದೋ ಒಂದು ವಿಷಯಕ್ಕೆ ಬೇರೆ ಬೇರೆ ತರ ಮಾತುಗಳನ್ನ ಆಡಿದ್ರು. ಹೌದು ಸರ್. ಅದ್ ಹೇಗ್ ಅನಿಸ್ತು ನೋಡೋರಿಗೆ ಅದು ಸ್ವಲ್ಪ ಓವರೇ ಅನ್ಸ್ತು ಸರ್, ಓವರೇ. ಆತರ ಒಂದು ಟಿವಿ ಶೋ ಅಂದ್ರೆ ಫ್ಯಾಮಿಲಿ ಮಕ್ಕಳು ಎಲ್ಲ ನೋಡ್ಕೊಂತ ಕುತ್ಕೋತಿರ್ತಾರೆ. ನೋಡ್ಕೊಂತೀವಿ, ಬಟ್ ಅದನ್ನೆಲ್ಲ ನೋಡ್ಬಿಟ್ಟು ಮಕ್ಳಿಗೂ ಇದಾಗುತ್ತೆ, ಮತ್ತೆ ಅವ್ರದ್ದು ಪರ್ಸನಲಿ ಇದು ಕೆಟ್ಟೋಗ್ಬಿಡುತ್ತೆ ಸರ್, ಅಷ್ಟೇ. ಓಕೆ, ಅವ್ರದ್ದು ಯಾರು ಗೆಲ್ಬೇಕು ಅಂದ್ರೆ ಗಿಲ್ಲಿ, ಕಾವ್ಯ, ಸ್ಪಂದನ ಇವ್ರು ಚೆನ್ನಾಗ್ ಆಡ್ತಾ ಇದ್ದಾರೆ ಸರ್. ಅವ್ರದ್ದು ಪರ್ಸನಲಿ ಏನ್ ತಗೊಳ್ತಾ ಇಲ್ಲ, ಆಟನೆಲ್ಲ ಚೆನ್ನಾಗ್ ಆಡ್ತಾ ಇದ್ದಾರೆ. ಬಟ್ ಕೆಲವೊಂದ್ಸಲಿ ನೀವು ಈ ವಾರ ಹೇಳ್ದಂಗೆ ಅಂದ್ರೆ ಅತಿರೇಕ ಆಯ್ತಾ, ಅಂದ್ರೆ ಬಿಟ್ಟಿ ತಿನ್ನಕ್ ಬಂದಿದ್ಯಾ ಅನ್ನೋದು. ಹೌದು ಸರ್, ಹೌದು. ಬಿಟ್ಟಿ ತಿನ್ನಕ್ ಬಂದಿಯಾ, ಇವೆಲ್ಲ ತುಂಬಾ ವರ್ಡ್ಗಳು ತುಂಬಾನೇ ಮಾತಾಡ್ತಾ ಇದ್ದಾರೆ. ಬಟ್ ಈ ಸತಿ ಬಿಗ್ ಬಾಸ್ ಅಲ್ಲಿ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾರೆ. ಮೊದ್ಲೆಲ್ಲ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಇತ್ತು, ಒಗ್ಗಟ್ಟಿರ್ತಿತ್ತು. ಒಂದೊಂದ್ ಟೈಮ್ ಮಾತ್ರ ಗೇಮ್ ಅಂತ ಬಂದಾಗ ಮಾತ್ರ ಪರ್ಸನಲಿ ಇದ್ ಮಾಡೋರು. ಇನ್ನು ಈಗ ಎಲ್ಲದೂ ಇಂಡಿವಿಜುವಲ್ ಆಗಿ ಪರ್ಸನಲಿ ತಗೊಂಡಿದ್ವಿ. ನೀವು ಹಳೆ ಸೀಸನ್ ಗಳೆಲ್ಲ ನೋಡಿದಿರಾ? ಹಳೆ ಸೀಸನ್ ಎಲ್ಲ ನೋಡ್ತೀವಿ ಸರ್. ಅಂದ್ರೆ ಇದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಸಪ್ಪೆ ಅನಿಸ್ತಾ ಇದೆ, ಇದು ಸ್ವಲ್ಪ ಯಾಕೋ ಓವರ್ ಅನಿಸ್ತಾ ಇದೆ ಸರ್. ಅಶ್ವಿನಿ ಗೌಡ ಆಗಿರ್ಬೋದು, ಜಾನು ಆಗಿರ್ಬೋದು, ಎಲ್ಲರೂ ಓವರ್ ಆಗಿ ಇದನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅದು ಬಿಗ್ ಬಾಸ್ ನ ಅವ್ರು ಅರ್ಥ ಮಾಡ್ಕೊಂಡಿದಾರ ಇಲ್ಲ ಗೊತ್ತಿಲ್ಲ ಸರ್. ಇಲ್ಲಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆದ್ರೆ ಸ್ವಲ್ಪ ಅವ್ರದ್ದು ಇದನ್ನ ಜಾಸ್ತಿ ಓವರ್ ಆಗಿ ಇದ್ ಮಾಡೋದನ್ನ ಬಿಟ್ಟು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದ್ರಲ್ಲಿ ಕೊಟ್ಟು ಮಾಡಿದ್ರೆ ಗೆಲ್ತಾರೆ. ಇವಾಗ ಅಂದ್ರೆ ಅವ್ರದ್ದು ಇದು ಜೋಕ್ಸ್ ನ ಜಾಸ್ತಿ ಪರ್ಸನಲಿ ಓವರ್ ಆಗಿ ಸ್ವಲ್ಪ ಮಾಡ್ತಾ ಇದ್ದಾರೆ. ಈ ವಾರ ಆತರ ಆಗಿದೆ, ಮುಂದೆ ಆತರ ಅದರಿಂದ ಅವ್ರ ಮೇಲೆ ಪರಿಣಾಮ ಬೀರುತ್ತಾ? ಗಿಲ್ಲಿ ಏನ್ ಸೈಲೆಂಟ್ ಆಗ್ತಾರ? ಬೀರುತ್ತೆ ಅಂತ ಅನ್ಬಹುದು. ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಮಾಮೂಲಿಯಾಗಿ ವಿನ್ ಆಗ. ಈಗ ರಜತ್ ಮಂಜಣ್ಣ ಅವರು ಈ ವಾರ ಬಂದು ಮನೆ ನೆಮ್ಮದಿನ ಹಾಳು ಮಾಡಿದ್ದಾರೆ. ಹೌದು ಸರ್, ಹೌದು, ಹಾಳು ಮಾಡಿದ್ದಾರೆ. ಅವರು ಸ್ವಲ್ಪ ಓವರ್ ಆಗಿ ಅವರು ಮಾಡಿದ್ರು, ಇವರು ಮಾಡಿದ್ರು, ಹಂಗಾಗಿ ಇದಾಗಿದೆ ಸರ್. ಓಕೆ, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅದರಲ್ಲಿ? ನಮ್ಗೆ ಗಿಲ್ಲಿ ಸರ್. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಸರ್ ಚೆನ್ನಾಗಿ. ಓಕೆ, ಮತ್ತೆ ಬೇರೆ ಯಾರು ಅವ್ರು ಬಿಟ್ರೆ ರಕ್ಷಿತಾ, ಆಮೇಲೆ ಅಶ್ವಿನಿ ಮೇಡಮ್, ಸಂಜನಾ, ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಚೆನ್ನಾಗಿ ಡೈಲಿ ನಾವು ನೋಡ್ತೀವಿ ಸರ್, ಡೈಲಿ. ಇನ್ನು ಸ್ವಲ್ಪ ಬೈಕ್ ಹತ್ರ ಮೇಲ್ಗಡೆ ಇಟ್ಕೊಳ್ಳಿ. ಇವಾಗ ಮಂಜಣ್ಣ ಅವರೆಲ್ಲ ಬಂದಿದ್ದಾರೆ ಒಳಗಡೆಗೆ. ಏನ್ ಅನಿಸ್ತು ಇವಾಗ ಗಿಲ್ಲಿಗೆಲ್ಲ ಅವ್ರು ಕಾಟ ಕೊಡ್ತಾ ಇದಾರೆ, ತುಂಬಾ ಜನ ಮಾತಾಡ್ತಾ ಇದಾರೆ, ಏನ್ ಅನಿಸ್ತು ಸರ್? ಆತರ ಏನಿಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಸೀಸನ್ 11 ಅಲ್ಲಿ ಅವ್ರು ಮಾಡಿದ್ದಾರೆ. ಅವ್ರಿಗೆ ಏನು ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಏನಿರುತ್ತೋ ಆ ಟಾಸ್ಕ್ ನ ಇವ್ರಿಗೆ ಇವಾಗ ಕೊಟ್ಟು ಅವರು ನೋಡ್ತಿದ್ದಾರೆ. ಯಾರು ತಾಳ್ಮೆಯಿಂದ ಮಾಡ್ತಾರೆ, ನೆಕ್ಸ್ಟ್ ಯಾರು ಮುಂದಕ್ಕೆ ಬಿಗ್ ಬಾಸ್ ವಿನ್ನರ್ ಬರ್ತಾರೆ. ಈಗ ಅವ್ರು ಬಂದಿದ್ದಕ್ಕೆ ವಾತಾವರಣ ಒಂಥರ ಚೇಂಜ್ ಆಗಿದೆಯಾ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಸರ್, ಯಾಕಂದ್ರೆ ಗಿಲ್ಲಿ ಅವ್ರು ಬಂದು ಎನಿ ಟೈಮ್ ಕಾಮಿಡಿ ಮಾಡ್ತಿದ್ರು, ಇವಾಗ ಅವ್ರದ್ದು ಕಾಮಿಡಿ ಕಡಿಮೆ ಆಗಿದೆ. ಯಾವ ರೀತಿ ಕಡಿಮೆ ಆಗಿದೆ? ಕಾಮಿಡಿ ಅಂದ್ರೆ ಇವಾಗ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಗೋಸ್ಕರ ಅವ್ರು ಏನು ಕಾಮಿಡಿ ಮಾಡಕ್ ಆಗ್ತಿಲ್ಲ. ಅವ್ರೇನಾದ್ರು ಕಾಮಿಡಿ ಮಾಡಿದ್ರೆ ಅವ್ರ ಅದನ್ನೇ ಬೇರೆ ತರ ಇದ್ ಮಾಡ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಜಾಸ್ತಿ ಆಗ್ತಾ ಇದೆಯಾ ನಿಮ್ ಪ್ರಕಾರ? ಜಗಳ ಜಾಸ್ತಿ ಆಗ್ತಿಲ್ಲ ಸರ್, ಕಡಿಮೆ ಇದೆ. ಡೈಲಿಗಿಂತ ಇವಾಗ ಕಡಿಮೆ ಇದೆ. ಈಗ ಮಂಜಣ್ಣ ಮಾಡ್ತಾ ಇರೋದು ಸರಿ? ಯಾಕೆ ಮಂಜಣ್ಣ ಅವ್ರ ಆಗಿರ್ಬೋದು, ರಜತ್ ಅವ್ರ ಆಗಿರ್ಬೋದು, ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಸರಿ ಇದೆಯಾ ಸರ್? ಇವಾಗ ಅವ್ರಿಗೆ ಟಾಸ್ಕ್ ಕೊಟ್ಟಿದಾರಲ್ಲ ಬಿಗ್ ಬಾಸ್ ಇಂದ, ಅವ್ರು ಅದನ್ನ ಮಾಡ್ತಿದ್ದಾರೆ.
ಅವ್ರು ಯಾರು ಟಾರ್ಚರ್ ಮಾಡ್ತಿಲ್ಲ, ಬಟ್ ಅವ್ರ ಟಾಸ್ಕ್ ಅವ್ರು ಮಾಡ್ತಿದ್ದಾರೆ. ಅದನ್ನ ಅವರು ಪಾಯಿಂಟ್ಸ್ಗೋಸ್ಕರ ಅವ್ರು ಅದನ್ನ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಈಗ ಇವರು ಬೇಕು ಅಂತಲೇ ಗಿಲ್ಲಿನ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತವ್ರೆ ಅಂತ ಸರ್, ಇವಾಗ ಇವ್ರು ಕೊಟ್ಟಿರ್ತಾರಲ್ಲ ಅವ್ರಿಗೆ, ಯಾರೋ ಬಿಗ್ ಬಾಸ್ ಅವರ ಬಿಗ್ ಬಾಸ್ ಅವ್ರು ಕೊಟ್ಟಿರ್ತಾರೆ, ಟಾಸ್ಕ್ ಕೊಡ್ತಾರೆ, ಅವ್ರಿಗೆ ಇರಿಟೇಟ್ ಮಾಡಿ ಬಿಗ್ ಬಾಸ್ ಅವರ ಟಾಸ್ಕ್ ಕೊಟ್ಟವ್ರೆ ಅಂತ ಹೇಳ್ತೀರಿ. ಕೊಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಇರಿಟೇಟ್ ಮಾಡಿ ಅವ್ರು ಎಷ್ಟು ತಾಳ್ಮೆಯಿಂದ ಆಡ್ತಾರೆ ನೋಡೋಣ ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಈ ಸಾರಿ ಯಾರು ಗೆಲ್ಬೋದಕ್ಕ ನಿಮ್ ಇಷ್ಟದಲ್ಲೇ? ನನ್ ಪ್ರಕಾರ ಮೋಸ್ಟ್ಲಿ ಗಿಲ್ಲಿ ಸಾರು, ರಕ್ಷಿತಾ, ಅಶ್ವಿನಿ ಮ್ಯಾಮ್ 3 ಜನ ಇದ್ದಾರೆ. ಗಿಲ್ಲಿ ಬಿಟ್ರೆ ಮನೆಯಲ್ಲಿ ಮತ್ತೆ ಯಾರು ರಂಜಿಸ್ತಾ ಇದಾರೆ ಜನರನ್ನ? ಜನರನ್ನ ಅಂದ್ರೆ ನೆಕ್ಸ್ಟ್ ಗಿಲ್ಲಿ ಸರ್ ಬಿಟ್ರೆ ರಕ್ಷಿತಾ ಅವರು ಮಂಗಳೂರು ಅಶ್ವಿನಿ ಗೌಡ ಅಂತ ಒಬ್ರು ಇದಾರೆ, ಹೋರಾಟಗಾರ್ತಿ, ಅವ್ರು ಗೊತ್ತಾ? ಹೌದು, ಗೊತ್ತು ಸರ್. ಹಾ. ಯಾಕಂದ್ರೆ ಫಸ್ಟ್ ಇರೋದೇ ಗಿಲ್ಲಿ ಸರ್, ಅಶ್ವಿನಿ ಮ್ಯಾಮ್, ಅವ್ರಿಬ್ಬರದ್ದು ಎನಿ ಟೈಮ್ ಫೈಟ್ ಇರುತ್ತೆ. ಅದರಿಂದ ಅವ್ರು ಪರವಾಗಿಲ್ಲ ಸರ್, ಅವ್ರು ಮಾತಾಡೋದು ಕರೆಕ್ಟ್ ಇರುತ್ತೆ. ಒಂದ್ ಸೈಡ್ ನೋಡಿದ್ರೆ ಅದು ಈಗ ಉತ್ತರ ಕರ್ನಾಟಕದಿಂದ ಮಾಳು ನಿಪ್ರಾಳ್ ಅಂತ ಸಿಂಗರ್ ಇದಾರೆ ಒಬ್ರು. ಹಾ ಸರ್, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ, ಮನೆಯಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಾರೆ. ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಹೌದು ಸರ್, ಸ್ವಲ್ಪ ಕಡಿಮೆ ಇದ್ದಾರೆ. ಬಟ್ ಅವ್ರು ಏನ್ ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆ ಮಾತ್ರ ಮಾತಾಡ್ತಾರೆ, ಮಿಕ್ಕಿರೋದಿಗೆ ಜಾಸ್ತಿ ಇನ್ವಾಲ್ವ್ ಆಗೋದಿಲ್ಲ. ಇವಾಗ ಗಿಲ್ಲಿ ಅವ್ರು ಬಿಟ್ರೆ ಬಿಗ್ ಬಾಸ್ ಈ ಸಾರಿ ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಗಿಲ್ಲಿ ಅವ್ರು ಬಿಟ್ರೆ ನೆಕ್ಸ್ಟ್ ಇರೋದೇ ರಕ್ಷಿತಾ ಸರ್. ಯಾಕಂದ್ರೆ ಅವ್ರು ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಏನೇ ಇದ್ರು ಒಂದೇ ಇದ್ರಲ್ಲಿ ನಿಲ್ತಾರೆ. ಈಗ ರಕ್ಷಿತಾದು ಸ್ಟಾರ್ಟಿಂಗ್ ಬಂದಾಗ ಒಪಿನಿಯನ್ ಎಲ್ಲರದು ಚೇಂಜ್ ಇತ್ತು. ಹೌದು ಇವಳೇನ್ ಕನ್ನಡ ಹಿಂಗ್ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಅವಾಗ ಹೇಗಿದೆ, ಇವಾಗ ಹೇಗಿದೆ ಸರ್? ಯಾಕೆಂದ್ರೆ ಇವಾಗ ಅವ್ರಿಗೆ ಬಂದಿರೋದೇ ಬೇರೆ ಕಡೆಯಿಂದ ಬಂದಿದೆ. ಪ್ರೆಸೆಂಟ್ ಏನೋ ಇದು ಮುಂಬೈ ಆ ಕಡೆನೇ ಇದ್ದಿದ್ದವ್ರು ಇವಾಗ ಇಲ್ಲಿ ಬಂದಿದ್ದಾರೆ ಅಂತ. ಸ್ವಲ್ಪ ಜನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಡೇ ಬೈ ಡೇ ಅವ್ರನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಕನ್ನಡ ಮಾತಾಡ್ತಿದ್ದಾರೆ. ನಾವು ನೋಡ್ತಿರೋ ತರ ಫಸ್ಟಿಗೂ ಇವಾಗೂ ಸ್ವಲ್ಪ ಕನ್ನಡ ಇಂಪ್ರೂವ್ ಆಗಿದೆ ಮಾತಾಡೋದು. ಅಂದ್ರೆ ಒಂದ್ ಸ್ವಲ್ಪ ಮೆಚುರಿಟಿ ಲೆವೆಲ್, ಬೇರೆಯವ್ರಿಗೆ ಹೋಗ್ಬಿಟ್ಟು ಜಗಳ ಆಡಿದಾಗ ಹೋಗಿ ಸಮಾಧಾನ ಮಾಡೋದಾಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಅದು ಚೆನ್ನಾಗಿ ಮಾಡ್ತಾರೆ. ಒಬ್ಬೊಬ್ರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಅಯ್ಯೋ ಇವ್ರಿಬ್ರು ಫೈಟ್ ಮಾಡ್ತಿದ್ದಾರೆ, ಇದು ಇಲ್ಲಿಗೆ ಸ್ಟಾಪ್ ಮಾಡಿಸಿ ಮುಂದಕ್ಕೆ ಫ್ರೆಂಡ್ಲಿ ಆಗಿರ್ಲಿ, ಕಿತ್ತಾಡೋದ್ ಬೇಡ ಅನ್ನೋ ಮೈಂಡ್ ಸೆಟ್ ಅವ್ರಿಗೆ. ಈ ಸತಿ ಕಿಚ್ಚನ ಚಪ್ಪಾಳೆ ಕೂಡ ಅವ್ರಿಗೆ ಕೊಟ್ರು ಲಾಸ್ಟ್ ವೀಕ್. ಈ ಸತಿ ಯಾರಿಗ್ ಬರ್ಬೇಕು ಇವರಿಗೆ ಕೊಟ್ರೆ ಅಂತ? ಸರ್, ಈ ಸರಿ ಬಂದ್ರೆ ಮೋಸ್ಟ್ಲಿ ಇವ್ರು ಕಾವ್ಯ ಅವ್ರಿಗೆ ಬರ್ಬೋದು ಅನ್ಸುತ್ತೆ. ಕಾವ್ಯನು ಬಂದ್ಬಿಟ್ಟು ಸ್ವಲ್ಪ ಗಿಲ್ಲಿ ಅವ್ರನ್ನ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅವಾಯ್ಡ್ ಮಾಡಿ ಸ್ವಲ್ಪ ಸೇವ್ ಮಾಡ್ತಿರಲ್ವಾ, ಅದರಿಂದ ನೆಕ್ಸ್ಟ್ ಬಂದ್ರೆ ಕಾವ್ಯ ಮೇಡಮ್ ಬರ್ತಾರೆ. ಅಶ್ವಿನಿ ಮೇಡಮ್ ಅವರ ಈ ವಾರದ ಆಟ ಹೇಗಿತ್ತು? ಅಂದ್ರೆ ಜಗಳ ಕಡಿಮೆ ಆಗಿದೆ, ಗಿಲ್ಲಿ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವಾಗ ಅವರಿಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಇಷ್ಟು ಎನಿಮೀಸ್ ಆಗಿದ್ರು, ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಓಕೆ, ಇದೇ ರೀತಿ ಹೋಗ್ಬೇಕಾ, ಏನ್ ಜಗಳನೇ ಬೆಸ್ಟಾ? ಸರ್, ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಅವ್ರಿಬ್ರು ಜಗಳ ಮಾಡೋದು ನೋಡೋದಕ್ಕೆ ನಾವು ಸ್ವಲ್ಪ ನೋಡ್ತೀವಿ ಕುತ್ಕೊಂಡು, ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ಯಾವ ತರ. ಮೇಡಮ್, ಇನ್ನೊಬ್ರು ವೈಟ್ ಕಾರ್ಡ್ ಮೂಲಕ ಜಿಮ್ ರಘು ಅಂತ ಬಂದಿದ್ದಾರೆ. ಅವ್ರ ಆಟ ಯಾವ ರೀತಿ ಇದೆ? ಸರ್, ಅವರು ಚೆನ್ನಾಗಿ ಆಗ್ತಿದ್ದಾರೆ. ಅವರು ಮನೆಯಲ್ಲಿ ಸ್ವಲ್ಪ ಎಲ್ಡರ್ ಇರೋದ್ರಿಂದ ಎಲ್ಲಾನು ಅವಾಯ್ಡ್ ಮಾಡಿ ಅವರು ಇದಕ್ಕೆ ತಕ್ಕಂಗೆ ಅವ್ರು ಆಡ್ತಿದ್ದಾರೆ. ಅವರು ಚೆನ್ನಾಗಿ ಆಡ್ತಿದ್ದಾರೆ. ಇನ್ನೊಂದ್ ಕಡೆ ಗಿಲ್ಲಿ ಕಾವ್ಯ ದೂರ ಆದ್ರು ಅಂತ ಅನ್ಸುತ್ತಾ ಮೇಡಮ್? ಸರ್, ಆತರ ಏನಿಲ್ಲ ಸರ್. ಅವ್ರು ಫ್ರೆಂಡ್ಲಿ ಆಗೇ ಇದ್ದಾರೆ. ನಾರ್ಮಲ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇದಿತ್ತು, ನಾರ್ಮಲ್ ಇವಾಗ ಫ್ರೆಂಡ್ಲಿ ಆಗೇ ಇದ್ದಾರೆ. ಇನ್ನು ಸೂರಜ್ ಬಗ್ಗೆ? ಸರ್, ಸೂರಜ್ ಇವರೆಲ್ಲ ಬಂದು ಮಾತಾಡೋದೇ ಒಂದೊಂದ್ ಟೈಮ್ ಒಂದ್ ಡಿಫ್ರೆಂಟ್ ಆಗಿ ಮಾತಾಡ್ತಿರ್ತಾರೆ. ಬಟ್ ನಾವ್ ನೋಡೋದಂದ್ರೆ ಗಿಲ್ಲಿ ಸರ್, ಅಶ್ವಿನಿ ಮ್ಯಾಮ್, ರಕ್ಷಿತಾ. ಸೂರಜ್, ರಾಶಿಕಾ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ ಒಳಗಡೆ ಬಿಗ್ ಬಾಸ್ ಅಲ್ಲಿ. ಸರ್, ಅದೆಲ್ಲ ನಾರ್ಮಲ್ ಎಲ್ಲ ಸರ್. ಬರ್ತಾರೆ ಹೋಗ್ತಾರೆ, ಹೋಗುತ್ತೆ ಅಷ್ಟೇ. ನೆನ್ನೆನೂ ಅದೇ ತರನೇ ಸೇಮೇ ಇತ್ತು ನೋಡ್ಬೇಕಂತ. ಈಗ ಈ ಸಾರಿ ಯಾಕ ಇವನು ಅಭಿ ಬಂದ್ಬಿಟ್ಟು ಕ್ಯಾಪ್ಟನ್ ಚೆನ್ನಾಗಿ ಮಾಡಿದ್ನಾ, ಏನ್ ಅನಿಸ್ತು ನಿಮ್ಗೆ? ಮಾಡ್ತಿದ್ದಾರೆ ಸರ್, ಚೆನ್ನಾಗೇ ಮಾಡ್ತಿದ್ದಾರೆ. ಈಗ ಮತ್ತೆ ಈ ವಾರ ಧನುಷ್ ಅವ್ರು ಆಗಿದ್ದಾರೆ ಕ್ಯಾಪ್ಟನ್. ನಿಮ್ಗೆ ಖುಷಿ ಕೊಡ್ತಾ? ಧನುಷ್ ಅವ್ರದ್ದು ನೋಡ್ಬೇಕು ಸರ್. ಅವ್ರದ್ದು ಅಷ್ಟಲ್ಲೇ ಇದೆ. ಧ್ರುವಂತು ಧನುಷ್ ಸೆಕೆಂಡ್ ಟೈಮ್ ಹೌದು ಸರ್. ಸರ್, ಈ ವಾರ ಕಳಪೆ ಯಾರಿಗೆ ಬರ್ಬೇಕಕ್ಕ? ಸರ್, ಈ ವಾರ ಕಳಪೆ ಯಾರಿಲ್ಲ ಸರ್. ಎಲ್ಲರೂ ಚೆನ್ನಾಗೇ ಮಾಡ್ತಿದ್ದಾರೆ. ಯಾರ್ದು ಏನು ಮಿಸ್ ಪಾಯಿಂಟ್ ಯಾವ್ದು ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ಧ್ರುವಂತ್ ಸರ್ ಬರ್ಬೋದು. ಯಾಕೆಂದ್ರೆ ಅವ್ರು ರಕ್ಷಿತಾ ಅವ್ರು ಏನೋ ವರ್ಕ್ ಮಾಡ್ಬೇಕಂದ್ರೆ ಸೆಂಟ್ರಲ್ಲಿ ಹೋಗಿ ಸುಮ್ನೆ ಸಣ್ಣದಕ್ಕೂ ಇಶ್ಯೂ ಮಾಡ್ತಿರೋದಕ್ಕೆ ಬಂದ್ರೆ ಧ್ರುವಂತ್ ಸರ್ ಬರ್ಬೋದು. ಈಗ ಯಾರು ಹೋಗ್ಬೋದು ಈ ವಾರ ಮನೆಯಿಂದ ನಿಮ್ ಪ್ರಕಾರ? ನನ್ ಪ್ರಕಾರ ವೋಟಿಂಗ್ ಮೂಲಕ ನೋಡ್ಬೇಕಂದ್ರೆ 3 ಜನ ಇದ್ದಾರೆ. ಅಲ್ಲ, ಈ ಮನೇಲಿ ಬೇಡವೇ ಬೇಡ ಇವರು ಅನ್ನೋ ತರ ವ್ಯಕ್ತಿ ಯಾರಿದ್ದಾರೆ ನಿಮ್ ಪ್ರಕಾರ? ಧ್ರುವಂತ್ ಸರ್. ಅವ್ರು ಬೇಡವಾ? ಅವರೇ ಸ್ವಲ್ಪ ಅನ್ವಾಂಟೆಡ್ ಆಗಿ ಸುಮ್ನೆ ಕೆಲಸ ಮಾಡ್ತಾ ಇದಾರೆ. ಹೌದು. ಅವ್ರದ್ದು ಇವ್ರಿಗೆ ಇವ್ರ ಜೊತೆ 4 ಜನ ಚೆನ್ನಾಗಿರ್ತಾರೆ, ಅವ್ರ ಜೊತೆ 4 ಜನ ಚೆನ್ನಾಗಿರ್ತಾರೆ. ಏನ್ ಮಾಡ್ತಾರೆ ಇವಾಗ, ಫಸ್ಟ್ ಈ ಕಡೆ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತಾ ಕಡೆ, ನೆಕ್ಸ್ಟ್ ಹೋಗಿ ಅವ್ರ ಕಡೆನೆ ಫೈಟ್ ಮಾಡ್ತಾರೆ, ಮತ್ತೆ ರಿಟರ್ನ್ ಅವ್ರ ಹತ್ರನೇ ಚೆನ್ನಾಗಿರ್ತಾರೆ. ಮತ್ತೆ ಇನ್ನೊಂದ್ ಕಡೆ ಎಲ್ಲೋ ರೂಮ್ ಅವರು ಆಚೆ ಹೋಗ್ತಾ ಇದಾರೆ, ಎಲಿಮಿನೇಷನ್ ಆಗ್ತಾ ಇದಾರೆ. ಲಾಸ್ಟ್ ಟೈಮ್ ಕಾಕ್ರೋಚ್ ಸುದ್ದಿ ಅವ್ರು ಹೋದ್ರು, ಎಲ್ಲರೂ ಹೋಗ್ತಾ ಇದಾರೆ ಅಂತ ಅಲ್ಲಿ ಗಿಲ್ಲಿ ಅವ್ರು ಕಾಮಿಡಿ ಮಾಡಿದ್ದಾರೆ.
ಅದು ಯಾವ ರೀತಿ ಅನಿಸ್ಬೋದು? ಸರ್ ಅದೆಲ್ಲ ಏನಿಲ್ಲ ಸರ್, ಅವರು ಆಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಟಾಸ್ಕ್ ಕೊಡೋದ್ರ ಮೇಲೆ, ಮತ್ತೆ ಮನೇಲಿ ಅವ್ರು ಕಾಣಿಸ್ಕೊಳೋದಿಲ್ಲ ಆತರ ಇದ್ರಿಂದ ಅವರು ಆಚೆ ಹೋಗ್ತಿದಾರೆ ಅಷ್ಟೇ, ವೋಟಿಂಗ್ ಕಡಿಮೆ ಇರೋದ್ರಿಂದ. ಮಿಕ್ಕಿದೇನು ಆತರ ಎಲ್ಲ ಏನಿಲ್ಲ. ಈಗ ಕಿಚ್ಚ ಸುದೀಪ್ ಅವರು 12ನೇ ಸಾರಿ ಹೋಸ್ಟ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ನ. ಯಾವ ರೀತಿ ಅವ್ರ ಹೋಸ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಎನಿ ಟೈಮ್ ಸರ್ ಮಾಡೋದು ಕರೆಕ್ಟ್ ಆಗಿರುತ್ತೆ, ಬಟ್ ಅವ್ರ ಪಾಯಿಂಟ್ಸ್ ಕೇಳ್ತಾರಲ್ವಾ, ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ. ಅಕ್ಕ ಇನ್ನೊಂದು ಹೇಳಿ ಇನ್ನು ಮತ್ತೆ ಇನ್ನೊಂದು ಗಿಲ್ಲಿ ಬನಿಯನ್ ಬಗ್ಗೆ ಇವನು ಧ್ರುವಂತು ಆಗಿರ್ಬಹುದು, ಅವರೆಲ್ಲರೂ ರೇಗಿಸ್ತಾ ಇದ್ರು. ಅಂದ್ರೆ ನೀನು ಬಡವ ಅಂತ ತೋರಿಸ್ಕೊಂಡು ಗೆಲ್ಲ ಕೊಟ್ಟಿದ್ಯಾ ಅಂತ. ಸರ್ ಇನ್ನೊಬ್ರು ಡ್ರೆಸ್ ಮಾತಾಡೋ ರೈಟ್ಸ್ ನಮ್ಗಿಲ್ಲ, ಅದು ಅವ್ರದ್ದು ತಪ್ಪು. ಅವ್ರ ಮನೇಲಿ ಯಾವ ತರ ಇರ್ತಾರೋ ಸೇಮ್ ಅದೇ ತರ ಇಲ್ಲಿ ಇರ್ಬೇಕು ಅಂತ ಅವ್ರು ಹೇಳಿದ್ದಾರೆ, ಅವ್ರು ಅದೇ ತರ ಕಂಟಿನ್ಯೂ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಇವಾಗ ಎಲ್ಲ ಅಶ್ವಿನಿ ಗೌಡ ಅವರು ತುಂಬಾ ಜನ ಹೇಳ್ತಾ ಇದಾರೆ ಗಿಲ್ಲಿ ಪರವಾಗ್ತಾ ಇದಾರೆ ಅಂತೆಲ್ಲ ಹೇಳ್ತಾ ಇದಾರೆ. ಸರ್ ಅವರು ಅವ್ರ ಟೈಮ್ಗೆ ಯಾವ ತರ ಬೇಕೋ ಆ ತರ ಆಡ್ತಿದ್ದಾರೆ ಅಷ್ಟೇ. ಅವ್ರ ಕ್ಯಾಪ್ಟನ್ಸಿಟಿಗೋಸ್ಕರ ಸ್ವಲ್ಪ ದಿನ ಓಡಾಡಿ ಮಾಡಿದ್ರು, ಇವಾಗ ಯಾವ ಟೈಮ್ ಯಾವ ತರ ಸಿಚುವೇಶನ್ ಇದೆ ಅದನ್ನ ನೋಡ್ಕೊಂಡು ಆಡ್ತಿದ್ದಾರೆ ಅವ್ರು. ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕಕ್ಕ? ಸರ್ ಅದೇ ಹೇಳ್ತಿಲ್ಲ, ಧ್ರುವಂತ್ ಅವ್ರು ಹೋಗ್ಬೇಕಂತೀರಾ? ಅವ್ರ ಮೇಲೆ ಟಾಪ್ 5 ಯಾರು ಬರ್ಬೋದು? 5 ಜನ. 5 ಜನ ಟಾಪ್ 5 ಫೈನಲ್ ಅಲ್ಲಿ ಬಂದ್ರೆ ಬಂಧನ, ಸ್ಪಂದನ, ಮತ್ತೆ ಅವ್ರು ಬಿಟ್ರೆ ರಾಶಿಕಾ ಟಾಪ್ 5 ಅವ್ರು ಬರ್ತಾರೆ. ಫಸ್ಟ್ ಗಿಲ್ಲಿಯಲ್ಲಿ ಇರ್ತಾರೆ. ಫಸ್ಟ್ ಗಿಲ್ಲಿ, ರಕ್ಷಿತಾ, ನೆಕ್ಸ್ಟ್ ಅಶ್ವಿನಿ. ಅಶ್ವಿನಿ, ಇವ್ರು 3 ಜನ ಫಿಕ್ಸ್. ಮಾಳು ನಿಪ್ನಾಳು ಮಾಲು ಅವರು ಡೌಟ್ ಇದೆ, ರಘು ಸರ್ 4th ಅಲ್ಲಿ ಇದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. 4th ಇಂದ 3rd ಬರ್ತಾರೋ ಇಲ್ಲ 2nd ಬರ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಹೇಳಿ, ಈ ಸಾರಿ ಬಿಗ್ ಬಾಸ್ ಹೇಗಿದೆ? ಯಾವ ರೀತಿ ನಡೀತಾ ಇದೆ ನಿಮ್ ಪ್ರಕಾರ? ಬಿಗ್ ಬಾಸ್ ಚೆನ್ನಾಗಿದೆ, ಗಿಲ್ಲಿ ಚೆನ್ನಾಗಿ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿದ್ದಾನೆ. ಆದ್ರೆ ಇವು ಅಶ್ವಿನಿ ಗೌಡ ತುಂಬಾ ರೇಕ್ಸೋದು ಎಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಪರ್ಸನಲ್ ಆಗಿ ಏನಾದ್ರು ಹೋಗ್ತಾ ಇದಾರೆ ಅಂತಾರ? ಪರ್ಸನಲ್ ಆಗಿ ಅಂದ್ರೆ ಮಾತಾಡೋ ರೀತಿಗಳು ಕೆಲವೊಬ್ರು ಜನರೇಷನ್ ಅಲ್ಲಿ ಯಾವ ತರ ಮಾತಾಡ್ಬೇಕು ಆ ತರ ಮಾತಾಡ್ಬೇಕು. ಸುಮ್ಮನೆ ಯಾಕಂದ್ರೆ ಏನು ಗಂಡು ಮಕ್ಳುಗಳು ಮಾತಾಡ್ಬಿಟ್ರೆ ಹೆಣ್ಮಕ್ಳ ಬಗ್ಗೆ ತಪ್ಪ ಅಭಿಪ್ರಾಯ ಬರುತ್ತೆ. ಬಟ್ ಆದ್ರೆ ಗಂಡು ಮಕ್ಳ ಬಗ್ಗೆ ಆ ಅಮ್ಮ ಅಷ್ಟೊಂದು ಇರಿಟೇಷನ್ ಮಾಡ್ತಾಳೆ ಅಂದಾಗ ಅವ ಪಾಪ ಅವನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದ. ಸರ್ ಈ ವಾರ ಅತಿಥಿಗಳು ಬಂದಿದ್ರು 5 ಜನ, ಅವ್ರ ಆಟ ಯಾವ ರೀತಿ ಇತ್ತು? ಒಳಗಡೆ ಓವರ್ ಆಗಿರ್ತಿದ್ದಾರೆ ಅವರು. ಏನೆಲ್ಲ ತುಂಬಾ ಕಂಡ ಮಾಡ್ತಾವ್ರೆ. ಅವನ ಸ್ವಲ್ಪ ರೇಕ್ಸೋ ರೀತಿಯಲ್ಲಿ ನೋಡಕ್ ಹೋಗ್ತಿದಾರೆ. ಬಟ್ ಟಾಸ್ಕ್ ಯಾವ ತರ ಕೊಟ್ಟಿದಾರ ಗೊತ್ತಿಲ್ಲ ನಮ್ಗೆ. ಬಿಗ್ ಬಾಸ್ ಅವ್ರಿಗೆ ಯಾವ ತರ ಹೇಳಿದಾರ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸುಮ್ನೆ. ಯಾಕೆಂದ್ರೆ ಯಾರಿಗೆ ಆಗ್ಲಿ ಅರ್ಥ ಆದ್ರೆ ರೀಸನ್ ಬೇರೆ ತರ ಬರ್ತದೆ. ಗಿಲ್ಲಿ ಆಟ ಬದಲಾಗುತ್ತಾ ಸರ್ ಈ ಸಾರಿ? ಅವರಿಂದ ಗಿಲ್ಲಿ ಆಟ ಏನಾದ್ರು ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಅವ್ರು ಹೋದ್ಮೇಲೆ ಚೇಂಜ್ ಆಗ್ಬೋದು. ಯಾಕೆಂದ್ರೆ ಮೊದ್ಲು ಮನೇಲಿ ಇದ್ದಾಗ ಅವ್ರ ಒಂದು ರೀಸನ್ ಹೇಳೋದು ಗೊತ್ತಾ, ಇದು ನಮ್ಮನೆ, ಅವ್ರು ಬಂದಾದ್ಮೇಲೆ ನಮ್ಮನೆಗೆ ಅಲ್ಟ ಆದ್ರೆ ನನಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಒಂದು ರೀಸನ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಅದು ಸ್ವಲ್ಪ ನಮಗೂ ಇವಾಗ ಅನ್ಸುತ್ತೆ ಅವನಿಗೆ. ಅದು ಯಾಕೆಂದ್ರೆ ಇವಾಗ ಫ್ಯಾಮಿಲಿ ಬಿಟ್ಟು ಅವರೆಲ್ಲ ಬಂದಿದಾರಲ್ಲ, ಇವಾಗ ನಮ್ಮ ಫ್ಯಾಮಿಲಿ ಬಂದು ಎಲ್ಲ ಅಟ್ಟು ಮಾಡ್ತಿದ್ದಾರೆ ಅಂತ ಗಿಲ್ಟ್ ಅವ್ನು ಕಾಡ್ತಾ ಇತ್ತು. ಮತ್ತೆ ಯಾರು ಚೆನ್ನಾಗಿ ಆಡ್ತಾರೆ? ಗಿಲ್ಲಿ ಬಿಟ್ರೆ ರಘು ಕಾವ್ಯ ಚೆನ್ನಾಗಿ ಆಡ್ತಾ ಇದಾರೆ. ಅದಕ್ಕಿಂತ ರಕ್ಷಿತಾ ಬೇಡ ಆಯ್ತು. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಣ್ಣ? ಸರ್ ಅವೆಲ್ಲ ಫೇಕ್, ಅದು ಸುಮ್ಮನೆ ಅವೆಲ್ಲ ಒರಿಜಿನಲ್ ಏನೇ ಇಲ್ಲ. ಅದು ಒರಿಜಿನಲ್ ಲವ್ ಅಲ್ಲ, ಬೇರೆ ಅವೆಲ್ಲ ಸ್ಟುಡಿಯೋ ಹೋಗಿ ಮಾಡಿರ್ತಾರೆ. ಬಟ್ ತಿಳ್ಕೊಳಕ್ ಹೋಗ್ಬಾರ್ದು, ನಾವು ದಡ್ರ ಇದ್ದೀವಿ. ಅವ್ ಏನೋ ಹೋಗಿದ್ದಾರೆ, ಬಿಗ್ ಬಾಸ್ ಹೋಗಿದ್ದಾರೆ, ಮಾಡಿದ್ರು ಅಷ್ಟೇನೆ. ಅಲ್ಲ, ಈಗ ಇವನು ಗಿಲ್ಲಿ ಅಲ್ಲಿ ಇದ್ರಲ್ಲಿ DKDಲಿ ಗಗನ್ನ ಇಟ್ಕೊಂಡಿದ್ದ. ಅವೆಲ್ಲ ಫೇಕ್ ಸರ್. ಅದೆಲ್ಲ ಇಂಟರ್ವ್ಯೂ ಇರ್ತಾವಲ್ಲ, ಅವೆಲ್ಲ ಮಾಮೂಲಿ ಇದ್ ಮಾಡ್ತಾರಲ್ಲ, ಅವೆಲ್ಲ ಫೇಕ್. ಅದು ಸುಮ್ನೆ ಅವೆಲ್ಲ ಒರಿಜಿನಲ್ ಯಾವ್ದು ಇಲ್ಲ. ಒರಿಜಿನಲ್ ಲವ್ ಸ್ಟೋರಿ ಅಲ್ಲ ಅವು. ಮತ್ತೆ ಅವಳು ಮತ್ತೆ ಚಂದ್ರಪ್ರಭಾ ಹೇಳಿದ್ರು ಗೊತ್ತಾ, ಹಿಂಗೆಲ್ಲ ಮಾಡ್ಬಾರ್ದು ಅಂತ. ಅದು ಸುಮ್ನೆ ಅದು ಹೇಳೋದು ಕರೆಕ್ಟ್, ಅದು ಜನ ನೋಡಿರೋದು. ಆದ್ರೆ ಅದು ಗಿಲ್ಲಿ ಕಾವ್ಯ ಅವೆಲ್ಲ ಲವ್ ಸ್ಟೋರಿ ಎಲ್ಲ ಸುಳ್ಳು ಸರ್. ಅದು ಈಗ ಧ್ರುವಂತ್ ಬಗ್ಗೆ ಏನ್ ಹೇಳ್ತಾರ? ಧ್ರುವಂತ್ ಚೆನ್ನಾಗಿ ಆಡ್ತಿದ್ದಾರೆ, ಸ್ವಲ್ಪ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡು ಆಡ್ಬೇಕು ಆಟದಲ್ಲಿ. ಅಂದ್ರೆ ನಿನ್ನೆ ಕೆಲವೊಂದು ಪದಗಳನ್ನ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ನಿನ್ನೆ ನೋಡಿದ್ರೆ ಎಪಿಸೋಡ್? ನೆನ್ನೆ ನೋಡಿಲ್ಲ ಸರ್. ಹೌದಾ ಸರ್? ಉತ್ತರ ಕನ್ನಡದಿಂದ ಮಾಳು ನಿಪ್ನಾಳಿದ್ದಾರೆ, ಏನ್ ಕಾಣಿಸ್ಕೊತಿದ್ದಾರೆ? ಮಾಲು ಅಷ್ಟೊಂದು ಇಲ್ಲ ಸರ್ ಅವರು. ಯಾಕೆಂದ್ರೆ ಅವರು ಹೊಸರೇ ಇವ್ರು ಬಂದಿರೋ ಗೊತ್ತಾ, ಯಾರವ್ರು? ಹನುಮಂತು. ಯಾವ ತರ ಇದ್ರು ಹೇಳ್ರಿ? ಸಾಂಗ್ ಇದು ಮಾಮೂಲಿ ಹಾಡುಗಳು ಹೇಳೋರು, ಜನಪದ ಹಾಡು. ಇನ್ನೊಂದೇನು ಗೊತ್ತಾ, ಬಿಗ್ ಬಾಸ್ ಕೇಳೋದು ಒಂದು, ಇಂಗ್ಲಿಷ್ ಮಾತಾಡೋದನ್ನ ಅವೇನ್ ಮಾಡ್ಬೇಕು. ಮತ್ತೆ ಇವಳಿಗೆ ಯಾರು ರಕ್ಷಿತಾ, ಉತ್ತರ ಕರ್ನಾಟಕ ಹುಡುಗಿ ಅಲ್ಲ ಅವಳು,
ಉಡುಪಿ ಹುಡುಗಿ ಮಂಗಳೂರು ಕಡೆ ಹುಡುಗಿ ಅಲ್ವಾ, ಆ ಹುಡುಗಿಗೆ ಕನ್ನಡ ಒಬ್ರು ಸ್ಪಷ್ಟವಾಗಿ ಮಾತಾಡಕ್ಕೆ ಈ ತರ ಹೇಳಮ್ಮ ಈ ತರ ಮಾತಾಡಮ್ಮ ಅಂತ ಯಾರು ಸಹ ಅವಳಿಗೆ ಅಡ್ವೈಸ್ ಮಾಡ್ತಾ ಇಲ್ಲ. ಸ್ವಲ್ಪ ಅಲ್ಲಿರೋ ಇದಾರಲ್ಲ ಅವರು ಸಹ ಯಾರು ಸಹ ಅವ್ರಿಗೆ ಹೇಳ್ತಾ ಇಲ್ಲ ಸ್ವಲ್ಪ ಕನ್ನಡ ಬಗ್ಗೆ. ಇವಾಗ ಅವ್ರಿಗೆ ಮಾತಾಡೋದು ಅರ್ಥ ಆಗ್ತಿಲ್ಲ ಕನ್ನಡ ಕೆಲವೊಂದು ನಾವು ನೋಡಿರ್ತೀವಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಏನ್ ಮಾಡ್ಬೇಕು, ಈ ಪದಕ್ಕೆ ಈ ತರ ಹೇಳ್ಬೇಕು ಕನ್ನಡದಲ್ಲಿ, ಆ ತರ ಹೇಳ್ಕೊಡೋರು ಯಾರು ಇಲ್ಲ ನೋಡ್ರಿ. ಆ ತರ ಹೇಳ್ಬೇಕು, ಕನ್ನಡ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ಕೊಡ್ಬೇಕು. ಮತ್ತೆ ಕನ್ನಡದ ಪರ ಹೋರಾಟಗಾರ್ತಿರು ಒಳಗಡೆ ಇದಾರಲ್ಲ. ಇದಾರೆ ಯಾರು, ರಕ್ಷಿತಾ ಕೂಡ, ಅಶ್ವಿನಿ ಕೂಡ ಇದಾರೆ. ಅಶ್ವಿನಿ ಕೂಡ ಇದ್ರು ಆಯಮ್ಮ ಬೇರೆ ಕೂಗಾಡ್ಕೊಂಡೆ. ಆಯಮ್ಮನ ಬಗ್ಗೆ ಯಾರು ಮಾತಾಡಂಗಿಲ್ಲ. ರೀಸನ್ನು ಆಯಮ್ಮ ಏಕವಚನದಲ್ಲಿ ರಘುನಾಗ್ಲಿ ಯಾರೇ ಆಗ್ಲಿ, ರಘು ಹೇಳ್ದಾಗ ಏನಾದ್ರು ಅಶ್ವಿನಿ ಗೌಡವ್ರೆ ಬನ್ನಿ ಅಂತ ಸ್ಟಾರ್ಟಿಂಗ್ ಕರೆದ್ರು. ಅವ್ರಿಗೆ ಏನ್ ಅರ್ಥ ಆಯ್ತೋ ಏನೋ ನಮ್ಗೆ ನಾವು ನೋಡಿದೀವಿ. ಆದ್ರೂ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಸರ್ ನಿಮ್ ಪ್ರಕಾರ ಫೈನಲ್ ಅಲ್ಲಿ ಯಾರು ಇರ್ಬೇಕು 5 ಜನ? ನಮ್ಗೆ ಗಿಲ್ಲಿ ಬರ್ಬೇಕು ಫಸ್ಟ್ ಫೈನಲ್, ಆಮೇಲೆ ರಘು, ಮತ್ತೆ ಧ್ರುವಂತ್, ಅಶ್ವಿನಿ ಗೌಡ ಇರ್ಬೇಕು, ಮತ್ತೆ ರಕ್ಷಿತಾ. ಆಮೇಲೆ ಅಣ್ಣ ಇವತ್ತು ಕಿಚ್ಚ ಅವರ ಇದಿದೆ, ಕ್ಲಾಸ್ ಇದೆ. ಹಾ. ಯಾರಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು ಇವತ್ತು? ಕ್ಲಾಸು ಮಂಜುಗ್ ತಗೋಬೇಕು ಅಂತ ನಾನು ಅನ್ಕೊಂಡಿದೀನಿ. ಯಾಕಣ್ಣ? ಯಾಕೆಂದ್ರೆ ಅಷ್ಟೊಂದು ಓವರ್ ಆಡಕ್ ಹೋಗ್ಬಾರ್ದು. ಅವರು ನಾವು ಲಾಸ್ಟ್ ಟೈಮ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿದೀವಲ್ಲ, ಏನು ಬಂದವ್ರು ಏನ್ ಮಾಡಿದಾರೆ. ಇವಾಗ ಇವ್ರು ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಾರಲ್ಲ, ಆ ಬಿಗ್ ಬಾಸ್ ಅಲ್ಲಿ ಬಂದಾಗ ಅವ್ರು ಏನ್ ಮಾಡಿದಾರೆ. ಇವಾಗ ಬಂದು ಗಿಲ್ಲಿಗೆ ಅವ್ರಿಗೆಲ್ಲ ಮಾಡ್ತಾರಲ್ಲ, ಅವ್ರು ಬಿಗ್ ಬಾಸ್ ಬಂದಾಗ ಅವ್ರೇನ್ ಸಾಧನೆ ಮಾಡವ್ರೆ? ಏನಿಲ್ಲ. ರಜತ್ ಬಂದಿರ ರಜತ್ ಬಿಡಿ ಸರ್, ಅವ್ನು ಸುಮ್ನೆ ಬರೀ ಮಾತಾಡ್ತಾರೆ ಅಷ್ಟೇ. ಅವರು ಮಾತಾಡ್ತಾರೆ, ವಾಯ್ಸ್ ಜಾಸ್ತಿ ಐತೆ, ರ್ಯಾಶ್ ಆಗಿ ಮಾಡೋದ್ರಿಂದ ಅಷ್ಟೇ ಅನ್ಕೋತಾರೆ. ರ್ಯಾಶ್ ಆಗಿ ಯಾರು ಮಾತಾಡೋ ಎದುರ್ಕೊಳ್ಳೋ ಯಾರು ಇಲ್ಲ. ಸರ್ ಮನೇಲಿ ಒಳ್ಳೆ ಮನರಂಜನೆ ಕೊಡುವಂತ ಅಭ್ಯರ್ಥಿ ಯಾರು? ಕಂಟೆಸ್ಟೆಂಟ್ ಗಿಲ್ಲಿ. ಅವ್ರು ಬಿಟ್ರೆ ಸರ್ ಗಿಲ್ಲಿ, ರಕ್ಷಿತಾ ಬಿಟ್ರೆ ಅಂತಾರ ನಮ್ಗೆ ಯಾರು ಸರ್. ಅನ್ಸಿಲ್ಲ. ಮತ್ತೆ ರಘು ಅವರು ಚೆನ್ನಾಗಿ ಇದಾರೆ ಅವರು, ಅಂದ್ರೆ ಕಡಕ ಮಾತಾಡ್ತಾರೆ. ಯಾವ್ದೇ ಗೇಮ್ ಯಾವ್ದೇ ಕ್ಯಾಪ್ಟನ್ಸಿ ಹೇಳೋರು ಚೆನ್ನಾಗಿ ಮಾಡಿದಾರೆ, ಅವ್ರು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಇವ್ರು ಇರ್ಲೇಬಾರ್ದು ಈಗಿರೋರ್ಲಿ, ಇವ್ರು ಇಲ್ಲಪ್ಪ ಬಿಗ್ ಬಾಸ್ ಲೈಕ್ ಇಲ್ಲ ಅನ್ನೋರು ಯಾರು? ನಿಶಾ. ಹಾ? ನಿಶಾ ಹೋದ್ರಲ್ಲ, ಹೋದ್ರಾ? ಹಾ, ನೋಡಿ. ಅವ್ರು ಬಿಟ್ರೆ ಅವ್ರು ಬಿಟ್ರೆ ಅಂದ್ರೆ ಗಿಲ್ಲಿ ಸೂಪರ್ ಆಡಿದ್ದಾರೆ. ನಿಮ್ ಪ್ರಕಾರ ಯಾರು ಹೋಗ್ತಾರೆ ಸರ್ ಈ ವಾರ? ಈ ವಾರ ಧ್ರುವಂತ್ ಹೋಗ್ಬೋದು ಅಂತ ಅನ್ಕೊಂಡಿದೀನಿ, ನೋಡೋಣ. ಧ್ರುವನ್ ಚೆನ್ನಾಗಿ ಆಡ್ತಾ ಇದಾರೆ ಅಂತಂದ್ರೆ ಎಲ್ಲ ಆಡ್ತಾ ಇದಾರೆ, ಬಟ್ ಆದ್ರೆ ಒಂದೇ ತರ ನೋಡಕ್ ಆಗಲ್ಲ. ಯಾಕೆಂದ್ರೆ ಓಟು ಬರ್ಬೇಕು, ಜನಗಳಿಗೆ ಇದು ಆಗ್ಬೇಕು, ನೋಡ್ಬೇಕು ಸರ್. ಸರ್ ಯಾರು ಗೆಲ್ಬೋದು ಸರ್ ನಿಮ್ ಪ್ರಕಾರ? ಗಿಲ್ಲಿ ಸರ್. ಅವ್ರು ಬಿಟ್ರೆ ಬೇರೆ? ನನ್ನ ಪ್ರಕಾರ 100% ಗಿಲ್ಲಿನೇ. ಆಪ್ಷನ್ ಇಲ್ಲ ಅದಕ್ಕೆ ಇನ್ನೊಬ್ರು. ಅದಕ್ಕೆ ಆಪ್ಷನ್ ಕೊಟ್ರೆ ಅದು ಅರ್ಥನೇ ಇಲ್ಲ. ಓ, ಈಗಲೇ ಆಲ್ರೆಡಿ ಹೇಳ್ಬಿಟ್ರೆ. ಹೌದು.